ನಮಸ್ಕಾರ ತೂಜಾ ಕಿಚನ್ ಚಾನಲ್ಗೆ. ಇವತ್ತು ನಾನು ಗುಲಾಬ್ ಜಾಮೂನ್ ಮಾಡೋಕ್ಕೆ ಒಂದು ಟಿಪ್ಸ್ನ ಹೇಳ್ತಾ ಇದ್ದೀನಿ. ಅದು ಏನಂತ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಕೆಲವೊಂದು ಟೈಮಲ್ಲಿ ನಾವು ಜಾಮೂನ್ ಮಾಡಬೇಕಾದ್ರೆ ಜಾಮೂನ್ ಒಡೆದೋಗುತ್ತೆ, ಎಣ್ಣೆಲಿ ಹಾಕಿದಾಗ ಅಥವಾ ಪಾಕದಲ್ಲಿ ಹಾಕಿದಾಗ ಕೂಡ ಒಡೆದೋಗುತ್ತೆ. ಮಾಡಬೇಕಾದ್ರೆ ಬಿರುಕಾಗುತ್ತೆ. ಅದು ಯಾವುದು ಆಗಬಾರ್ದು ಅಂದರೆ ನಾವು ಯಾವ ರೀತಿ ಮಾಡಿದ್ರೆ ಹೇಗೆ ಬರುತ್ತೆ, ಒಡೆದೋಗಲ್ಲ ಅಥವಾ ಒಡೆದೋಗುತ್ತೆ ಯಾವ ರೀತಿ ಮಾಡಿದ್ರೆ ಅಂತ ನಾನು ಇದರಲ್ಲಿ ಪೂರ್ತಿಯಾಗಿ ವಿವರಿಸಿದ್ದೀನಿ. ಪೂರ್ತಿಯಾಗಿ ನೀವು ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಇದಕ್ಕೆ ನಾನಿಲ್ಲಿ 2 ಪ್ಯಾಕೆಟು ನೋಡಿ ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪು ಹಾಲನ್ನ ತೊಗೊಂಡಿದ್ದೀನಿ. ಕಾಯಿಸಿ ಆರಿಸಿರುವಂಥ 1 ಕಪ್ಪು ಹಾಲನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ 2 ಪ್ಯಾಕೆಟ್ ಜಾಮೂನ್ನ ಮಾಡ್ತಾಯಿದ್ದೀನಿ. ತುಂಬಾ ಸುಲಭವಾಗಿ ಮಾಡುವಂಥದ್ದು. ಕೆಲವೊಂದು ಟೈಮಲ್ಲಿ ಒಡೆದೋಗುತ್ತೆ. ನಾನೇ ಮಾಡಿದಾಗೂ ಕೂಡ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿಲ್ಲ ಅಂದರೆ ಜಾಮೂನ್ ತುಂಬಾ ಒಡೆದೋಗುತ್ತೆ. ಲಾಸ್ಟ್ ಟೈಮ್ ನಾನು ಮಾಡಿದಾಗ ಕೂಡ ಫುಲ್ ಚೂರಾಗಿ ಹೋಗಿತ್ತು. ಅದಕ್ಕೆ ನಾನು ಈ ಸತಿ ನಿಮಗೆ ತೋರಿಸ್ತಾ ಇದ್ದೀನಿ ಏನು ಹಾಕಬಾರ್ದು, ಏನು ಹಾಕಬೇಕು ಹಿಟ್ಟು ಕಲಸೋ ಟೈಮಲ್ಲಿ ಅಂತ ಹೇಳ್ಬಿಟ್ಟು. ಹಿಟ್ಟು ನೋಡಿ ಈ ರೀತಿ ಕಲಿಸ್ಬೇಕಾದ್ರೆ ಅಂಗೈ ಹಚ್ಚಿ ಹಿಟ್ಟನ್ನು ಕಲಿಸ್ಕೋಬಾರ್ದು. ಹಾಗೆ ಮತ್ತು ಕಾಯಿಸಿದ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕ್ಕೋಬಾರ್ದು. ಬರೀ ಹಾಲು ಹಾಕಿ ಹಿಟ್ಟನ್ನು ಬೆರಳಿಂದ ಮಾತ್ರ ಅದನ್ನು ಮಿಕ್ಸ್ ಮಾಡ್ತಾ ಬರಬೇಕು. ಪೂರ್ತಿ ಹಿಟ್ಟು ರೆಡಿ ಆಗೋವರೆಗೂ ಬರೀ ನಾವು ಬೆರಳಲ್ಲೇ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಅಂಗೈ ಹಚ್ಚಿ ಯಾವುದೇ ಕಾರಣಕ್ಕೂ ಹಿಟ್ಟನ್ನು ಕಲಿಸ್ಬಾರ್ದು. ಹಾಗೆ ಮತ್ತು ತುಪ್ಪ ಅಥವಾ ಎಣ್ಣೆ ಇದರ ಹಿಟ್ಟಲ್ಲಿ ಹಾಕಬಾರ್ದು. ಅದೆಲ್ಲ ಹಾಕಿದ್ರೆ ಏನಾಗುತ್ತೆ, ಎಣ್ಣೆ ತುಪ್ಪ ಅಥವಾ ಕಾಸಿ ಹಾಕಿದ್ರೆ ಫುಲ್ಲು ಹಿಟ್ಟು ಅನ್ನೋದು ಚೆನ್ನಾಗಿ ಬರುತ್ತೆ, ಕಲ್ಸೋಕ್ಕೆ ಚೆನ್ನಾಗಿ ಬರುತ್ತೆ. ಮಾಡಿದ್ಮೇಲೆ ಏನಾಗುತ್ತೆ ಎಲ್ಲ ಒಡೆದೋಗುತ್ತೆ. ಇವಾಗ ನೋಡಿ ಹಿಟ್ಟು ನಾದಿ ರೆಡಿಯಾಗಿದೆ. ಈಗ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಹಿಟ್ಟೆಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನೋಡಿ. ಇವಾಗ ಕರೆಕ್ಟಾಗಿ ನಮಗೆ ಜಾಮೂನ್ ಹಿಟ್ಟು ರೆಡಿಯಾಗಿದೆ. ಈಗ ಇದನ್ನು ಒಂದು 2 ನಿಮಿಷ ಹಾಗೆ ಮುಚ್ಚಿ ಬಿಟ್ಬಿಡೋಣ. ಈಗ ನಾವು ಪಾಕನ ರೆಡಿ ಮಾಡ್ಕೊಳ್ಳೋಣ. ಪಾಕ ಮಾಡುವಾಗ ಕೂಡ ಅಷ್ಟೇ, ಇಲ್ಲಿ ನಾನು 1 ಅಥವಾ 2 ಕಪ್ಪು ಸಕ್ಕರೆನ ತೊಗೊಂಡಿದ್ದೀನಿ. 2 ಕಪ್ಪು ಸಕ್ಕರೆ, ಇಲ್ಲಿ 3 ಕಪ್ಪು ನೀರನ್ನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಬೇರೆ ನಾನು ಏನೂ ಹಾಕ್ತಾಯಿಲ್ಲ, ಸಕ್ಕರೆ ಮತ್ತು ನೀರು ಹಾಕಿ ಕರಗಿಸ್ಕೊತಾ ಇದ್ದೀನಿ. ಇದೇ ರೀತಿ ಕೈ ಆಡಿಸ್ತಾ ಇರಬೇಕು. ಇದನ್ನು ಕೈ ಆಡಿಸೋದನ್ನು ಬಿಡಬೇಡಿ, ಅಂಟುತ್ತೆ. ಪೂರ್ತಿ ಸಕ್ಕರೆ ಕರಗೋವರೆಗೂ ಸ್ವಲ್ಪ ಈ ರೀತಿ ಕೈ ಆಡಿಸ್ತಾ ಇರಿ. ಸಕ್ಕರೆ ಎಲ್ಲ ಕರಗಾದ ಮೇಲೆ ಇದಕ್ಕೆ ನಾನು ಒಂದು 2 ಏಲಕ್ಕಿನ ಇಲ್ಲಿ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಬೇಕಂದರೆ ನೀವು ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೋಬೋದು, ಯಾಕಂದರೆ ಪಾಕ ಗಟ್ಟಿ ಆಗಬಾರ್ದು ಅಂದರೆ. ಇಲ್ಲಿ ನಾನು ಪಾಕ ಏನು ಮಾಡ್ತೀನಿ, ಬರೀ ಎಳೆ ಬರೋವರೆಗೂ ತೊಗೊಳ್ಳಲ್ಲ, ಬರೀ ಅಂಟು ಬಂದರೆ ಸಾಕು ಅಷ್ಟೇ ಪಾಕ ತೊಗೋಬೇಕು ಜಾಮೂನ್ಗೆ. ಈಗ ರೆಡಿಯಾಗಿದೆ ನೋಡಿ, ಕುದಿಬೇಕು, ಸ್ವಲ್ಪ ಕುದ್ದು ರೆಡಿಯಾಗಿದೆಯಲ್ಲ, ಇವಾಗ ಕರೆಕ್ಟ್ ರೆಡಿಯಾಗಿದೆ. ಇವಾಗ ಆಫ್ ಮಾಡಿಬಿಟ್ಟು ಈಗ ನಾವು ಜಾಮೂನ್ನ ರೆಡಿ ಮಾಡ್ಕೊಳ್ಳೋಣ. ನಾನು ಇನ್ನೊಂದು ಸತಿ ಹೇಳ್ತಾಯಿದ್ದೀನಿ, ಹಿಟ್ಟು ಕಲಿಸ್ಬೇಕಾದ್ರೆ ಬರೀ ಬೆರಳಲ್ಲಿ ಮಾತ್ರ ಹಿಟ್ಟನ್ನು ಕಲಿಸ್ಕೋಬೇಕು. ಹಾಗೆ ಹಿಟ್ಟಲ್ಲಿ ಕಲಸೋ ಟೈಮಲ್ಲಿ ಕೆಲವೊಬ್ಬೊಬ್ಬರು ಎಣ್ಣೆನೂ ಮತ್ತು ತುಪ್ಪನೂ ಹಾಕ್ತಾರೆ. ಅದನ್ನು ನೋಡಿಬಿಟ್ಟೆ ನಾನು ಲಾಸ್ಟ್ ಟೈಮ್ ಮಾಡಿದಾಗ ಎಣ್ಣೆ ಕಾಯಿಸಿ ಹಾಕಿದ್ದೆ, ಹಾಗಾಗಿ ಜಾಮೂನ್ ಪೂರ್ತಿ ಒಡೆದೋಗಿತ್ತು. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಯಾವುದೇ ಕಾರಣಕ್ಕೂ ಹಿಟ್ಟು ಕಲಿಸ್ಬೇಕಾದ್ರೆ ಎಣ್ಣೆ ತುಪ್ಪ ಯಾವುದೂ ಹಾಕೋಕ್ಕೆ ಹೋಗಬೇಡಿ. ನಿಮಗೆ ಮಾಡೋ ಟೈಮಲ್ಲಿ ಬೇಕಾದರೆ ಕೈಗೆ ತುಪ್ಪ ಹಚ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇವಾಗ ನಾನು ಕೈಗೆ ತುಪ್ಪ ಹಚ್ಕೊಂಡು ಈ ರೀತಿ ಚಿಕ್ಕ ಉಂಡೆಗಳನ್ನ ತೊಗೋತಾ ಇದ್ದೀನಿ. ತುಂಬ ಚಿಕ್ಕ ಉಂಡೆಗಳನ್ನ ತೊಗೊಳ್ಳಿ. ಅದನ್ನು ಕರಿಬೇಕಾದ್ರೆ ಸ್ವಲ್ಪ ಉಬ್ಬಿ ಬರುತ್ತೆ. ಹಾಗೆ ಮಾಡಿ ಒಂದು 5 ನಿಮಿಷ ಇಟ್ಟರು ಕೂಡ ಉಬ್ಬುತ್ತೆ. ಒಂದು ಸತಿ ಟೆಸ್ಟ್ ಮಾಡಿ. ನೀವು ಮಾಡಿದ ತಕ್ಷಣ ನಾವು ಎಣ್ಣೆಲಿ ಬಿಟ್ಟಾಗ ಅದು ಜಾಸ್ತಿ ಉಬ್ಬಿ ಬರಲ್ಲ. ನೀವು ಮಾಡಿ ಒಂದು 5 ನಿಮಿಷ ಇಟ್ಟು ನೀವು ಎಣ್ಣೆಲಿ ಬಿಟ್ಟಾಗ ಏನಾಗುತ್ತೆ, ಮಾಡಿ ಇಟ್ಟ ಮೇಲೆ ಚೆನ್ನಾಗಿ ಉಬ್ಬಿ ಬರುತ್ತೆ ಒಂದು. ಹಾಗೆ ಎಣ್ಣೆಲಿ ಬಿಟ್ಟಾಗೂ ಉಬ್ಬಿ ಬರುತ್ತೆ. ಹಾಗೆ ನೀವು ಪಾಕದಲ್ಲಿ ತೊಗೊಂಡು ಹಾಕ್ತಿರಲ್ಲ ಆವಾಗ ಕೂಡ ಉಬ್ಬಿ ಬರುತ್ತೆ. ಆವಾಗ ಏನಾಗುತ್ತೆ, ತುಂಬ ಜಾಸ್ತಿ ಚೆನ್ನಾಗಿ ಉಬ್ಬಿ ಬರುತ್ತೆ ಜಾಮೂನು. ಇವಾಗ ನೋಡಿ ನಾನು ಎಷ್ಟು ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ. ಇಷ್ಟು ಮಾಡಿಕೊಂಡ್ರೆ ಸಾಕು. ಮಾಡೋ ಟೈಮಲ್ಲಿ ತುಂಬ ಒತ್ತಿ ಅಮ್ಕಿ ಎಲ್ಲ ಮಾಡೋಕ್ಕೋಗ್ಬಿಡಿ. ನೀಟಾಗಿ ಆರಾಮಾಗಿ ಅದನ್ನು ಗೋಲ್ ಈ ರೀತಿ ಅಂಗೈಯಲ್ಲಿ ಹಾಕ್ಕೊಂಡು ನೀವು ಮಾಡ್ತಾ ಬನ್ನಿ. ಈ ರೀತಿ ಗೋಲಾಗುತ್ತೆ. ಹಾಗೆ ನೋಡಿ ಕೈಗೆ ತುಪ್ಪ ಹಚ್ಕೊಳ್ಳೋದ್ರಿಂದ ಬಿರುಕು ಬಿಡಲ್ಲ. ಕೈಗೆ ತುಪ್ಪ ಹಚ್ಕೊಂಡು ಮಾಡ್ಕೊಳ್ಳಿ, ಎಲ್ಲಿ ಒಂದೂ ಬಿರುಕು ಬಿಟ್ಟೆಲ್ಲ ನೋಡ್ತಾ ಇರ್ಬೋದಲ್ಲ. ಈ ರೀತಿ ನೀವು ಕೂಡ ಮಾಡ್ಕೋಬೋದು. ಇದು 2 ಪ್ಯಾಕೆಟಿಂದ ಇಷ್ಟಾಗಿದೆ. ನಾನು ಚಿಕ್ಕ ಉಂಡೆನೇ ಮಾಡ್ಕೊಂಡಿರೋದು. ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ. ಎಣ್ಣೆ ಕೂಡ ನಾನು ಕಾಯಕ್ಕಿಟ್ಟಿದೆ. ಎಣ್ಣೆನೂ ಕೂಡ ಅಷ್ಟೇ ಸ್ವಲ್ಪನೇ ಬಿಸಿ ಇರಬೇಕು, ತುಂಬ ಬಿಸಿ ಇರಬಾರ್ದು, ಹಾಗೆ ತುಂಬ ತಣ್ಣು ಕೂಡ ಇರಬಾರ್ದು. ಮೀಡಿಯಮ್ ಬಿಸಿ ಇದ್ದಾಗ ಜಾಮೂನ್ನ ಮಾಡಿಟ್ಕೊಂಡಿರೋಂಥ ಉಂಡೆಗಳನ್ನ ಹಾಕ್ಕೊಂಡು ಕೈ ಬಿಡ್ದೇನೆ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಉಂಡೆಗಳು ಹಾಕಿದ್ಮೇಲೆ. ಯಾಕಂದರೆ ಒಂದೇ ಕಡೆ ಬೆಂದೋಗುತ್ತೆ, ಇನ್ನೊಂದು ಕಡೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಈ ರೀತಿ ಕೈ ಆಡಿಸೋದ್ರಿಂದ ಏನಾಗುತ್ತೆ ಅಂದರೆ ಫುಲ್ ಜಾಮೂನ್ ಒಂದೇ ಕಲರಲ್ಲೇ ನಿಮಗೆ ಫ್ರೈ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಲ್ಲ ಕಲರ್ನೂ ಒಂದೇ ಕಲರ್ ಆಗಿದೆ. ಹೀಗೆ ನೀವು
ಫ್ರೈ ಮಾಡ್ಕೊತ ಬರಬೇಕು. ಈ ರೀತಿ ಕೈ ಆಡಿಸೋದ್ರಿಂದ ನಿಮಗೆ ನೀಟಾಗಿ ಕ್ಲೀನಾಗಿ ಫ್ರೈ ಆಗುತ್ತೆ. ಆಮೇಲೆ ಒಳಗಡೆ ಹಸಿ ಉಳ್ಕೊಳ್ಳಲ್ಲ, ಚೆನ್ನಾಗಿ ನೀಟಾಗಿ ಎಲ್ಲ ಕಡೆನೂ ಒಂದೇ ಕಲರಾಗಿ ಬರುತ್ತೆ. ನಿಮಗೆ ಜಾಮೂನು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮೇಲೆ ಗರಿ ಗರಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಇವಾಗ ಕರೆಕ್ಟಾಗಿ ನಾವು ಈ ರೀತಿ ಎಲ್ಲನೂ ಫ್ರೈ ಮಾಡಿಕೊಂಡು ಆಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಬರ್ತಾಯಿದೆ ಅಂತ. ನೀವು ಕೂಡ ಇದನ್ನು ಫಾಲೋ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಕರೆಕ್ಟಾಗಿ ಎಲ್ಲನೂ ಫ್ರೈ ಮಾಡಿಕೊಂಡು ಆಗಿದೆ. ನೋಡ್ತಾ ಇರ್ಬೋದು ನೀವು ಈ ರೀತಿ ನಾನು ಎಲ್ಲ ಜಾಮೂನುಗಳು ಕೂಡ ಫ್ರೈ ಮಾಡಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಬಂದಿದೆ ಅಂತ, ಸ್ವಲ್ಪನೂ ಒಡೆದೋಗಲ್ಲ, ತುಂಬ ಗಟ್ಟಿಯಾಗಿ ಜಾಮೂನ ಬಂದಿದೆ. ಇಲ್ಲಿ ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ, ಫ್ರೈ ತುಂಬ ಚೆನ್ನಾಗಾಗಿದೆ. ಹಾಗೆ ಬಿರುಕು ಬಿಡಲ್ಲ, ಇದು ಇದರಲ್ಲಿ ಹಾಕಿದ್ರೂ ಕೂಡ ಬಿರುಕು ಬಿಡಲ್ಲ, ತುಂಬಾ ನೀಟಾಗಿ ಬರುತ್ತೆ. ಈಗ ಇದನ್ನು ಪಾಕದಲ್ಲಿ ನಾವು ಹಾಕೋಬೇಕು. ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಟಿದ್ದೀನಿ. ತುಂಬ ಬಿಸಿ ಇದ್ದಾಗ ಪಾಕದಲ್ಲಿ ಹಾಕೋಕ್ಕೆ ಹೋಗ್ಬೇಡಿ. ಪಾಕ ಫುಲ್ ತಣ್ಣಗಾಗಿರಲಿ. ಸುಮ್ಮನೆ ತುಸು ಬೆಚ್ಚಗಿರೋ ಟೈಮಲ್ಲಿ ನೀವು ಜಾಮೂನು ಪಾಕದೊಳಗಡೆ ಹಾಕಿದ್ರೆ ಸ್ವಲ್ಪ ನಿಧಾನಕ್ಕಾಗಿ ಪಾಕ ಎಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಬಿಸಿದ್ರಾಗ ಪಾಕನೂ ಬಿಸಿ ಇತ್ತು ಅಥವಾ ಜಾಮೂನು ಬಿಸಿ ಇದ್ದಾಗ ಹಾಕಿಬಿಟ್ರೆ ಬೇಗ ಪಾಕ ಎಳ್ಕೊಂಡು ಏನಾಗ್ಬಿಡುತ್ತೆ, ತುಂಬ ಸಾಫ್ಟಾಗಿ ಒಡೆದೋಗ್ಬಿಡುತ್ತೆ ಜಾಮೂನು. ಅದಕ್ಕೋಸ್ಕರ ಸ್ವಲ್ಪ ಉಗುರು ಬೆಚ್ಚಗೆ ಅಂತಾರಲ್ಲ, ಆ ರೀತಿ ಜಾಮೂನು ಬಿಸಿಯಾಗಿರಬೇಕು ಮತ್ತು ಪೂರ ತಣ್ಣಗೆ ಪಾಕ ಇರಬೇಕು. ಆವಾಗ ನಾವು ಪಾಕದಲ್ಲಿ ಜಾಮೂನು ಹಾಕಿದಾಗ ಈ ರೀತಿ ಕರೆಕ್ಟಾಗಿ ನಮಗೆ ಜಾಮೂನ ರೆಡಿ ಆಗುತ್ತೆ. ಇಲ್ಲ ಅಂದರೆ ಜಾಮೂನು ಖಂಡಿತ ಹಾಳಾಗುತ್ತೆ. ಏನಾದರೂ ಎರಡೂ ಬಿಸಿ ಇಟ್ಕೊಂಡು ಹಾಕಿದ್ರೆ ಖಂಡಿತ ಜಾಮೂನು ಹಾಳಾಗುತ್ತೆ. ಇದನ್ನು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು ಜಾಮೂನು ಮಾಡೋರಿಗೆ. ಯಾಕಂದರೆ ನಾನು ಅನುಭವವನ್ನು ಹೇಳ್ತಾ ಇದ್ದೀನಿ. ಫಸ್ಟ್ ಟೈಮು ನಾನು ಒಂದು ಟೈಮ್ ಮಾಡಿದಾಗ ಹೀಗೆ ಆಗಿತ್ತು, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಬಿಸಿ ಇರೋದ್ರಾಗ ಹಾಕೋಕ್ಕೆ ಹೋಗ್ಬೇಡಿ. ಹಾಗೆ ಹಿಟ್ಟು ಕಲಿಸ್ಕೋಬೇಕಾದ್ರೆ ಎಣ್ಣೆ ತುಪ್ಪ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗೆ ಮಾಡಿ ಹಾಲಲ್ಲಿ ಕಲಿಸ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಹೊಸ ರೆಸಿಪಿಗಾಗಿ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ.